ಜಬ್ಬಾರರ ಮುಂದಿನ ತೀರ್ಮಾನಗಳು ಯಾವ ರೀತಿ ಇರುತ್ತೆ? ಮುಂದಿನ ತೀರ್ಮಾನ ಪಕ್ಷ ಬಿಟ್ಟು ನಾವು ಯಾವಾಗಲೂ ಬೇರೆ ಪಕ್ಷ ಕಡೆ ನಾವು ಯೋಚನೆ ಮಾಡೋಂಗಿಲ್ಲ. ನಮ್ಗೇನಪ್ಪ ದುಃಖ ಅಂತ ಹೇಳಿದ್ರೆ ಪಕ್ಷದಲ್ಲಿ ನ್ಯಾಯ ನೀತಿ ಅನ್ನೋದು ಇತ್ತು, ಇದನ್ನು ಮುಂದೆ ಒರೆಸ್ಕೊಂಡು ಹೋಗಬೇಕು. ಯಾಕಂತ ಹೇಳಿದರೆ ಒಂದೇ ಒಂದು ಯಾವುದೋ ಒಂದು ಪತ್ರಿಕೆಯಲ್ಲಿ ಓದಿದೆ ನಾನು, ಒಂದು ಮಂಥನಕ್ಕೋಸ್ಕರ ಒಂದು ಇಡೀ ಸಮಾಜಕ್ಕೆ ವಿರೋಧ ಹಾಕೋಣಂಥ ಪ್ರಯತ್ನ ಮಾಡ್ತಾಯಿದ್ದೀರಿ ಅಂತ. ಹಾಗೆಲ್ಲ ಮಾಡೋಕ್ಕೆ ಹೋಗಬಾರ್ದು. ಯಾಕಂದರೆ 90% ವೋಟ್ ಕೊಟ್ಟು ಅಧಿಕಾರಕ್ಕೆ ಕುದುರಿಸಿರ್ತಕ್ಕಂಥ ನಮ್ಮ ಸಮಾಜ ಇವತ್ತು ನಮಗೆ ಆ ನಮೂನೆ ನೆಗ್ಲೆಕ್ಟ್ ಮಾಡಿ ನೀವು ಇದು ಮಾಡಿದರೆ ಸರಿ ಅನ್ಸಂಗಿಲ್ಲ ಅಂತ ನನಗೆ ಅನಿಸ್ತಿದೆ. ಸುಧಾರಿಸ್ಕೊಳ್ಳೋಕ್ಕೆ ಅವಕಾಶ ಇದೆ, ಸುಧಾರಿಸ್ಕೋಬೇಕು. ಇವೆಲ್ಲ ಹಿಂಗೆಲ್ಲ ಮಾಡಬಾರ್ದು. ಅಂದ್ರೆ ಈಗ ಒಂದ್ ಕಡೆ ಸಚಿವ ಸಂಪುಟ ಪುನರಚನೆ ಕೇಳಿ ಬರ್ತಾ ಇದೆ, ಅಲ್ಪಸಂಖ್ಯಾತರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಕೊಡಬೇಕು ರೀಶಫಲ್ ಆದ್ರೆ ಅಂತ ಹೇಳ್ತಿದ್ದಾರೆ. ಈ ಟೈಮಲ್ಲೇ ಇಂತಹ ಒಂದು ಮಾತು ಒಡಕನ್ನ ಸೃಷ್ಟಿ ಮಾಡೋದಿಲ್ಲ ಅಲ್ಪ ಸಮುದಾಯದ ನಾಯಕರ ನಡುವೆ ಅಂತ? ಒಡಕ್ಕೆ ಸೃಷ್ಟಿ ಮಾಡ್ತಾ ಇರೋದು ನಾವು ಆಗಕ್ಕೋಸ್ಕರ. ಅವರು ಒಡಕ್ಕಿದ್ದಿಲ್ಲ ನಮ್ಮಲ್ಲಿ ಯಾವ ಒಡಕ್ಕೂ ಇಲ್ಲ. ನಾವು ತಿಂಗಳಕ್ಕೆ 2 ತಿಂಗಳಕ್ಕೆ ಯಾವ್ಯಾವ ಪ್ರಾಬ್ಲಮ್ಗಳು ತೊಗೊಂಡು ನಾವು ಕೂತ್ಕೊಂಡು ಡಿಸ್ಕಷನ್ ಮಾಡ್ತೀವಿ. ಆಲ್ಮೋಸ್ಟ್ ಆಲ್ ಜನ ನಮ್ಮಲ್ಲಿ ಅಲ್ಪಸಂಖ್ಯಾತರ ಲೆಜಿಸ್ಲೇಚರ್ ಫೋರಮ್ ಅಂತಲೇ ಮಾಡ್ಕೊಂಡಿವಿ ನಾವು. ಅದೇ ಲೆಜಿಸ್ಲೇಚರ್ ಫೋರಮ್ನು ನಾವು ಮೆಮೊರಂಡಮು ನಮ್ಮ ಹತ್ರ ಇದೆ. ಮುಖ್ಯಮಂತ್ರಿಯವ್ರಿಗೆ ಕೊಟ್ಟಿದ್ದೀವಿ, KPC ಅಧ್ಯಕ್ಷರಿಗೆ ಕೊಟ್ಟಿದ್ದೀವಿ, ಸುರ್ಜಿವಾಲ ಅವ್ರಿಗೂ ಕೊಟ್ಟಿದ್ದೀವಿ. ಅದರಲ್ಲಿ ನಮ್ಮ ಮೆಮೊರಂಡಮ್ನಲ್ಲಿ ಆಲ್ಮೋಸ್ಟ್ ಆಲ್ MLA ಸಿಗ್ನೇಚರ್ ಮಾಡಿದ್ದಾರೆ. ಅದರಲ್ಲಿ ಏನಿದೆ, ಜಬ್ಬಾರ್ ಅಂತ ಹೆಸರು ಎಲ್ಲೂ ಇಲ್ಲ. ಯಾರಿಗಾರ ಕೊಡ್ರಿ, ಅಲ್ಪಸಂಖ್ಯಾತರಿಗೆ ಅವಸರತೆ ಅವಕಾಶ ಮಾಡಿಕೊಡ್ರಿ ಅಂತ ಕೇಳಿದ್ದೀವಿ. ಅದು ನನ್ನ ಕಡೆಯಿಂದ ತಪ್ಪಾಗಿದೆ ಅಂತ ಅನ್ನಿಸ್ತದೆ. ಯಾಕಂದರೆ ನಿನ್ನೆ ರಿಜ್ವಾನ್ ಹೆಸರು ಹೇಳಿರೋದು ಒಬ್ಬರ ಹೆಸರು ಹೇಳಿದ್ದಕ್ಕೆ ಹೆಂಗಾಗಿದೆ. ಯಾರು ಹೇಳಿದ್ರಪ್ಪ? ನೀವೇ ಫೋರ್ಸ್ ಮಾಡಿದ್ರಿ, ನೀನು ಫೋರ್ಸ್ ಮಾಡಿದ್ರಲ್ರಿ, ನೀವೇ ಫೋರ್ಸ್ ಮಾಡಿದ್ರಿ, ನೀವು ಬಿಟ್ಟರೆ ಯಾರೂ ಇಲ್ಲ ಅಂತ. ಈಗ ನೀವೇ ನಿಮ್ಮ ಹೆಸರು ಒಂದೇ ಹೇಳಿದ್ದಕ್ಕೆ ಹಿಂಗೆ ಆಗಿದೆ. ನೀವು ಬೇರೆ ಹೆಸರು ತೊಗೊಂಡು ಮಾಡಬೇಕಾಯಿತು. ಮುಖಂಡರಾದ್ಮೇಲೆ ಜವಾಬ್ದಾರಿ ಇರ್ತದೆ. ಒಂದು ಸಮಾಜದ ಮುಖಂಡರು ಅಂತ ಅನಿಸ್ಕೊಂಡ ಮೇಲೆ ಜವಾಬ್ದಾರಿ ಇರ್ತದೆ. ನನ್ನ ಜಬ್ಬಾರಕ್ಕಿಂತನೂ ಒಳ್ಳೆ ಕ್ಯಾಂಡಿಡೇಟ್ ಹುಡುಕಿ ಕೊಡ್ಬೇಕು ನೀವು. ಆಯಿತು, ಕೊಳ್ಳಿಲ್ಲ ಅಂತ ಹೇಳಿದರೆ ಅದು ಇನ್ನೊಂದು ಮಾತು ಹೇಳಿದ್ದಾರೆ. ನಾವು ಅವಾಗೇ ಮಲ್ಲಿಕಾರ್ಜುನ್ ಅವರ ಹೆಸರಿಂದ ಮಲ್ಲಿಕಾರ್ಜುನ ಹತ್ರ ಅವ್ನು ಕ್ಯಾಂಡಿಡೇಟ್ ತೊಗೋಬೇಕಾಯ್ತು ಅಂತ ಹೇಳಿದ್ದಾರೆ. ಮಲ್ಲಿಕಾರ್ಜುನ್ ಹತ್ರ ನಮ್ಮ ಅಲ್ಪಸಂಖ್ಯಾತರ ಕ್ಯಾಂಡಿಡೇಟ್ ಮಲ್ಲಿಕಾರ್ಜುನ ಹತ್ರ ತೊಗೋಬೇಕಾದ್ರೆ ಮತ್ತು ನಿಮ್ಮ ಅರ್ಥ ಏನಿದೆ? ನೀವು ಯಾರು ಮತ್ತೆ ಮುಖಂಡರಾಗಿ ನೀವು ಬೇರೆಯವ್ರ ಹತ್ರ ನಮ್ಮ ಮುಖಂಡರದ್ದು ಇಲ್ಲಿ ಕ್ಯಾಂಡಿಡೇಟ್ ಹೆಸರು ಕೇಳ್ತೀರಂತ ಹೇಳಿದರೆ ಏನು ಮತ್ತೆ ಅವಾಗ ನಿಮ್ದೇನು ಅವಶ್ಯಕತೆ ಇದೆ? ಮುಖಂಡ್ರಂತ ನಿಮ್ಗೆ ಹೆಂಗೆ ಹೇಳೋಕ್ಕಾಗ್ತಿದ್ದು ನಾವು? ಅದಕ್ಕೆ ನೀವು ಮಾತಾಡಬೇಕಾದ್ರೆ ಯಾರ ಅರ್ಹತೆ ಬಗ್ಗೆ ಇವ್ರಿಗೆ ಇಂಥ ವ್ಯಾಲ್ಯೂ ಇದ್ದಿಲ್ಲ ಅದೆಲ್ಲ ಮಾತಾಡಬೇಕಾದ್ರೆ ನಿಮ್ಮ ಒಬ್ಬರು ಕಡೆ ಬಳ್ಳು ಮಾಡಬೇಕಾದ್ರೆ 4 ನಿಮ್ಮ ಕಡೆ ಬಳ್ಳು ಇರ್ತವೆ. ಅತಿ ಬುದ್ಧಿವಂತಿಕೆ ಜಾಸ್ತಿ ಒಳ್ಳೆಯದಲ್ಲ ಯಾರಿಗೂ ಆಗಲಿ. ನಮಗಿಂತ ಬುದ್ಧಿವಂತ ಇದ್ದೀರಿ, ನೀವು ಇಲ್ಲ ಅಂತ ಹೇಳೋಂಗಿಲ್ಲ. ಆದರೆ ಬುದ್ಧಿವಂತಿಕೆದು ತಪ್ಪು ಯೂಸ್ ಮಾಡ್ಕೊಂಡು ಯಾರಿಗಾರೊಬ್ಬರಿಗೆ ಬೀಳಿಸಿ ಕಾಲು ಎಳೆಯುವಂಥ ಕೆಲಸ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಮುಖಂಡರುಗಳಾಗಿ ಎಲ್ಲ ಒಗ್ಗಟ್ಟಿಂದ ಹೋಗಿ ಮುಂದೆ ಸಮಾಜದ ಒಂದು ನಾಯಕತ್ವ ಬೆಳೆಸ್ಕೊಡ್ರಿ ಅಂತ ನಾನು ಕೇಳ್ಕೊಂತೀನಿ ಅಷ್ಟೇ.